ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಶಿವಯೋಗಿ ನಗರದಲ್ಲಿ ತಹಸೀಲ್ದಾರ್ ಆಫೀಸ್ ಹಿಂದುಗಡೆ ಹೆಸ್ಕಾಂ ನಿರ್ಲಕ್ಷ್ಯ, ಕಟ್ಟಾಗಿ ಬಿದ್ದ ಮೇನ್ ವೈರ್, ತಪ್ಪಿದ ಭೀಕರ ಅಗ್ನಿ ದುರಂತ. ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಹೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನದ ಹಾಗೂ ನಿರ್ಲಕ್ಷ್ಯದ ಪರಾಕಾಷ್ಠೆ ಎದ್ದು ಕಾಣುತ್ತಿದ್ದು, ಸಾರ್ವಜನಿಕರು ನಿತ್ಯ ಆತಂಕದ ನೆರಳಿನಲ್ಲಿ ಬದುಕುವಂತಾಗಿದೆ. ಇಂದು ಶಿವಯೋಗಿ ನಗರದ ಮುಖ್ಯ ರಸ್ತೆಯ ವಿದ್ಯುತ್ ಕಂಬವೊಂದರ ಮೇನ್ ವೈರ್ ದಿಢೀರನೆ ಕಟ್ಟಾಗಿ ಕೆಳಗೆ ಬಿದ್ದಿದೆ. ವೈರ್ ಬಿದ್ದ ಜಾಗದ ಕೆಳಗಡೆ ಒಣಗಿದ ಕಬ್ಬಿನ ರೌದಿ ಇದ್ದಿದ್ದರಿಂದ ತಕ್ಷಣವೇ ಭೀಕರವಾಗಿ ಬೆಂಕಿ ಹೊತ್ತಿಕೊಂಡಿದೆ. ಅಪಾಯದ ತೀವ್ರತೆಯನ್ನು ಅರಿತ ಸ್ಥಳೀಯ ನಿವಾಸಿಗಳು ಸಮಯ ಪ್ರಜ್ಞೆ ಮೆರೆದು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಬೆಂಕಿಯನ್ನು ನಂದಿಸಿದ್ದಾರೆ. ಸಾರ್ವಜನಿಕರ ಈ ತ್ವರಿತ ಮುಂಜಾಗ್ರತೆಯಿಂದಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸದೆ ದೊಡ್ಡ ದುರಂತವೊಂದು ಕೂದಲೆಳೆಯ ಅಂತರದಲ್ಲಿ ತಪ್ಪಿದಂತಾಗಿದೆ. ಅಧಿಕಾರಿಗಳಿಗೆ ಕಣ್ಣಿದ್ದು ಕುರುಡೆ, ಸಾರ್ವಜನಿಕರ ಆಕ್ರೋಶ. ಈ ಹಿಂದೆ ಹಲವು ಬಾರಿ ಈ ಅಪಾಯಕಾರಿ ತಂತಿಗಳ ಕುರಿತು ಗಮನಕ್ಕೆ ತಂದರೂ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟವಾದರೂ ಸಂಬಂಧಪಟ್ಟ ಹೆಸ್ಕಾಂ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಿಲ್ಲ. ಅಧಿಕಾರಿಗಳಿಗೆ ಕಣ್ಣಿನ ಸಮಸ್ಯೆ ಇದೆಯೋ ಅಥವಾ ಕಣ್ಣಿದ್ದು ಕುರುಡರಂತೆ ನಡೆಸುತ್ತಿದ್ದಾರೋ ಎಂದು ಸ್ಥಳೀಯ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಟ್ಟಾಗಿ ಬೀಳುವ ಲೈವ್ ವೈರ್ಗಳಿಂದಾಗಿ ಸಾರ್ವಜನಿಕರಿಗಾಗಲಿ ಅಥವಾ ಮೂಕ ಜಾನುವಾರುಗಳಿಗಾಗಲಿ ಏನಾದರೂ ಅನಾಹುತ ಸಂಭವಿಸಿದರೆ ಅದಕ್ಕೆ ನೇರ ಹೊಣೆ ಯಾರು ಎಂಬ ಯಕ್ಷ ಪ್ರಶ್ನೆ ಇಡೀ ನಗರದ ಜನತೆಯನ್ನು ಕಾಡುತ್ತಿದೆ. ಇದು ಬಗೆಹರಿಸಲಾಗದ ಕಠಿಣ ಸಮಸ್ಯೆ ಏನಲ್ಲ, ಆದರೆ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸುವ ಗೋಜಿಗೆ ಹೋಗದೆ ಸಂಪೂರ್ಣ ಉದಾಸೀನತೆ ತೆರಳಿರುವುದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಶಾಸಕರು ಹಾಗೂ ಉನ್ನತ ಆಡಳಿತದ ಗಮನಕ್ಕೆ ಸ್ಥಳೀಯ ಹೆಸ್ಕಾಂ ಅಧಿಕಾರಿಗಳಿಂದ ಹಿಡಿದು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರದ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಕ್ಷೇತ್ರದ ಮಾನ್ಯ ಶಾಸಕರು ಈ ಗಂಭೀರ ಪರಿಸ್ಥಿತಿಯನ್ನು ಕೂಡಲೇ ಅವಲೋಕಿಸಬೇಕಿದೆ. ಶಿವಯೋಗಿ ನಗರದಲ್ಲಿ ಅಪಾಯಕಾರಿಯಾಗಿ ಕಟ್ಟಾಗಿರುವ ಮೇನ್ ವೈರ್ ಸಮಸ್ಯೆಯನ್ನು ತಕ್ಷಣವೇ ಬಗೆಹರಿಸಿ ವಿದ್ಯುತ್ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಯಥಾಸ್ಥಿತಿಗೆ ತರಲು ಉನ್ನತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾರೆಯೇ ಅಥವಾ ಇನ್ನೂ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತಾರೆಯೇ ಎಂಬುದನ್ನು ಸಾರ್ವಜನಿಕರು ಕಾದು ನೋಡಬೇಕಾಗಿದೆ. ಮಹೇಶ್ ಶರ್ಮಾ, ಫ್ರೀಡಂ 19 ನ್ಯೂಸ್. ಇಲ್ರಿ ನೋಡ್ರಿ, ಲೈನ್ ಹರಿದ್ ಬಿತ್ರಿ. ಲೈನ್ ಹರಿದ್ ಬಿದ್ದ ಮನಿ ಮ್ಯಾಗ ತಗಡ್ ಮ್ಯಾಗ ಬಿತ್ತು, ಉರಿ ಎದ್ದಿತ್ರಿ. ಇಲ್ಲಿ ಬಡ್ಡ್ಯಾಗ ಕಬ್ಬು ಐತ್ರಿ, ಕಬ್ಬು ಸುಡಿತ. ದನಗಳು ಒಂದು 7-8 ಎಮ್ಮೆಗಳು ಅದಾವ. ಅವತ್ರ ಮ್ಯಾಗ ಇನ್ನೊಂದು ಜರದಾಗ ಹತ್ತಿತ್ರಿ ಅವು. ಮತ್ತೇನು ಮಾಡ್ಬೇಕಲ್ಲತ್ತೀರಿ ಈಗ? ಅದ ಈಗ ಸಾಹೇಬ್ ಇಲ್ಲಿ ಅವ್ಗೆ ಹೇಳಿದ್ರು, ಒಟ್ಟ ಕೇರ ತಗೋರಿ. ದೊಡ್ಡ ಸಾಹೇಬ್ಗೆ ಹೇಳಿದೆವು, ಮತ್ತು ಮನವಿ ಕೊಟ್ಟಿವು, ಎಲ್ಲ ಮಾಡಿದ್ವು, ಒಟ್ಟು ಅವ್ರು ತಗೋವಾರ. ಅದು ಮುಂದೆ ಏನು ಮಾಡ್ಬೇಕಲ್ಲತ್ತೀರಿ? ಅದಕ್ಕೆ ಇನ್ನು ಮ್ಯಾಗ ಅದನ್ನು ತಿಳಿಸಿ ಇದು ಮಾಡ್ಬೇಕಂತೇಳಿ ಮಾಡಿದೀವ್ರಿ. ಮತ್ತು ದಯವಿಟ್ಟು ಜರ ಇಲ್ಲಿ ನೋಡ್ರಿ, ಇದು ಸುಟ್ಟದ್ದು ಎಲ್ಲ ನೋಡ್ರಿ, ನೀವು ಕಣ್ಣಾರ್ಲೆ ಅದು ಗುರ್ತಾಗತೈತಿ. ಯಾಕಂತ ಕೇಳ್ರಿ, ಬರೇ ಇಲ್ಲಿ ಹೇಳೋದು ಹೋಗೋದು ಇಟ್ಟಾದ್ರೆ ಇಲ್ಲಿ ಸತ್ರ ನಾಳೆ ಏನಾರೇ ಹೆಚ್ಚ ಕಡಿಮೆ ಆದ್ರೆ ಯಾರು ಏನು ಮಾಡವ್ರಿ? ಮನ್ಯಾಗ ಈಗ 4-5 ಮಂದಿ ಅದಾರ, ಒಮ್ಮೆ ತಗಡಿಗೆ ತಗೋತ್ರಿ ಉರಿ. ಆಗ ಏನು ಮಾಡವ್ರು? ಯಾರು ಏನೋ KBR ಬರ್ತಾರೋ, ಏನು ಗೌರ್ಮೆಂಟ್ ಬರ್ತೈತೋ, ಯಾರು ಏನು ಕೊಡೋರು ಅದಾರ್ರಿ? ಸ್ವಲ್ಪ ನಿಮಗೆ ಅಲ್ಲಿ ಕುರ್ಚಿ ಮ್ಯಾಗ ಕುಂಡಿರ್ತೀರಿ, ಅದ್ರದ ಇದಿರಂಗಿಲ್ಲ. ನಮಗೆ ಎಷ್ಟು ತ್ರಾಸ ಐತೆ ಅನ್ನೋದು ಏನು ಗೊತ್ತ್ರಿ? ಕಣ್ಣು ಇಟ್ಟು ದಾಟ್ಬೇಕು. ಬಡ್ಡ್ಯಾಗ, ಕಂಬದ ಬಡ್ಡ್ಯಾಗ, ವೈರ್ ಬಡ್ಡ್ಯಾಗ. ಈಗ ಮನ್ಯಾಗ 4 ಮಂದಿ ಅವ್ರು ಮನ್ಕೊಂಡರು, ಸಣ್ಣ ಊರು ಅದ. ಈಗ ಮನ್ಯಾಗ ಸಣ್ಣ ಕೂಸುಗಳದಾವು, ಮತ್ತು 4-5 ಮಂದಿ ಕೂತಾರ. ಕಬರ್ ಹಾರಿ ಓಡ್ರ ನಾವು ಏಕ ಬಾಕಲ್ದಾಗ ಉರಿ. ಮತ್ತು ಇದಕ್ಕೆ ಏನೋ ಗೋರ್ಮೆಂಟ್ ಕೇರ್ ತೊಗೊಳಿಕ್ರೆ ನಾವು ಈಗಾಗಲೇ ಇದಕ್ಕೆ ಘಟಪ್ರಭಾಕ್ಕೂ ಇದು ಮಾಡಿದೆವು. ಮತ್ತು ಇವನು ಸಾಹೇಬ್ ಏನೋ ನಿದ್ದೆ ಹತ್ತೈತು, ಏನು ಮಾಡೈತು ಇವಂಗೆ ಹೇಳಿದ್ರು. ಈಗ ಫೋನ ಎಬ್ಬಿಸವಲ್ರಿ.
ಈಗ ವಿಡಿಯೋ ಕಳಿಸಿದೀವಿ, ವಿಡಿಯೋ ಅಟ್ಟ ನೋಡ್ಯಾನೋ ಏನು ಮಾಡ್ಯಾನೋ ಏನೋ ರೀ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.